ಸೈಡ್ ಅಲ್ಲಿ ನೋಡಿ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತಿರೋ ನೀವು ಸಹ ಅಲ್ಲಿ LED ಅನ್ನ ಟಚ್ ಮಾಡಬೇಡಿ, ಆಫ್ ಆಗುತ್ತೆ ದಯವಿಟ್ಟು. ಒಂದ್ ಸ್ವಲ್ಪ LED ಅನ್ನ ಒಂದ್ ಸ್ಟೆಪ್ ಹಿಂದಕ್ಕೆ ಬರ್ಬೇಕೆಲ್ಲ ನಮ್ಮ ಪ್ರೇಕ್ಷಕರು. ರೈಟ್ ನಲ್ಲಿ ಮುನಿಕೃಷ್ಣ KSM ಕಪ್ ಸೀಸನ್ 1 ನಮ್ಮ ಮಾಲೂರಿನ ಹೆಮ್ಮೆಯ ಮಾಜಿ ಶಾಸಕರಾಗಿದ್ದ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರ ಸಾರಥ್ಯದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಪ್ರಥಮ ಬಹುಮಾನವಾಗಿ 50,000 ನಗದು ಹಾಗೂ 2 ಟಗರು. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಶ್ರೀಯುತ ಪ್ರಭು ಗೌಡರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಜಂಟಿ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೆ ಶ್ರೀಯುತ ಮಹೇಂದ್ರರವರು OBC ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಶ್ರೀಯುತ ಕಿರಣ್ ರಾವ್ ಅವರು ಯುವ ಮೋರ್ಚಾದ ಅಧ್ಯಕ್ಷರು. ಇವರ ಸಹಕಾರದೊಂದಿಗೆ, ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಸಲಹೆ ಸೂಚನೆಯೊಂದಿಗೆ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ತಮ್ಮ ನೆಚ್ಚಿನ ನಾಯಕರ ಹೆಸರಿನಲ್ಲಿ KSM ಕಪ್ ಸೀಸನ್ 1. ಇಟ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಎಂಬರು. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಒಂದು ಒಳ್ಳೆ ಹೊಂದಾಣಿಕೆ ಟ್ಯಾಕಲ್ ರೈಡರ್ಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಮುಂದಿನ ಪಂದ್ಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಹುಲ್ದೇನಹಳ್ಳಿ ವರ್ಸಸ್ ದೊಡ್ಡಿ. ಮಾಲೂರು ವಿರುದ್ಧ ಹಸನಹಳ್ಳಿ ತಂಡದ ಅನುಭವಿ ಆಟಗಾರ ರಾಮಕೃಷ್ಣ ಅವರಿದ್ದಾರೆ. ಮುನಿಕೃಷ್ಣ ಚುರುಕಿನ ಪಾದಗಳ ಚಲನೆಯೊಂದಿಗೆ ಮಾಲೂರು ನಗರ ಸಂಘಟಿತ ಹೋರಾಟ. ಒಂದೊಳ್ಳೆ ಟ್ಯಾಕಲ್ ಅಲ್ಲಿ ಮತ್ತೊಮ್ಮೆ ನಮ್ಮ ರಾಮಕೃಷ್ಣ ಅವರಿಗೆ ಒಂದು ಅವಕಾಶ. ಯಾರಾದ್ರೂ ಟ್ಯಾಕಲ್ ಮಾಡಿದ್ರೆ 500 ರೂಪಾಯಿ ನಮ್ಮ ರಮೇಶ್ ಕಡೆಯಿಂದ, ಕುಬ್ಬೂರು ಗೋಪಾಲಪ್ಪನವರ ಸಹೋದರ ಅಂತ ರಮೇಶ್ ಅವ್ರ ಕಡೆಯಿಂದ ರಾಮಕೃಷ್ಣ ಟ್ಯಾಕಲ್ ಮಾಡಿದ್ರೆ 500 ರೂಪಾಯಿ ಅಂತ ಘೋಷಣೆ ಆಗಿದೆ. ಆದ್ರೂ ಯಾಕೋ ಪ್ರಯತ್ನ ಮಾಡ್ತಾ ಇಲ್ಲ. ರಮೇಶ್ ರೈಡ್ ಮಾಡಿ ಪಾಯಿಂಟ್ ಅಂದ್ರೆ 1000ನಾ? ಮುಂದಿನ ಪಂದ್ಯ ಹುಲ್ದೇನಹಳ್ಳಿ ಪಂಚಾಯತ್ ವರ್ಸಸ್ ದೊಡ್ಡಿ ಪಂಚಾಯತಿ. ಅದಾದ ನಂತರ ಪಂದ್ಯ ದಿನ್ನಹಳ್ಳಿ ಪಂಚಾಯತಿ ವರ್ಸಸ್ ಬಾಲ್ಗೇನಹಳ್ಳಿ ಪಂಚಾಯತಿ. ರೈಡ್ನಲ್ಲಿ ಮಾಲೂರು ತಂಡದ ರೈಟ್ ರೈಡರ್
ಶಿವು. KSM ಕಪ್ ಸೀಸನ್ 1 ಈ ಒಂದು ಹೋಂಡಾ ಕ್ರೀಡಾಂಗಣ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮಾಲೂರು ಹಾಗೂ ಸುತ್ತಮುತ್ತಲಿನ ಕಬಡ್ಡಿ ಅಭಿಮಾನಿಗಳು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ನಂದೀಶ ಮತ್ತೊಮ್ಮೆ ಧವನ್ ದಾಳಿಯಲ್ಲಿ ವೇಗದ ಆಟಗಾರ. ಈ ಬಾರಿ ಎಂಟು 5 ಹಸಂಡಳ್ಳಿ ಪರವಾಗಿ 8-5 3 ಅಂಕದ ಮುನ್ನಡೆಯಲ್ಲಿ ಹಸಂಡಳ್ಳಿ. ಬಿಜೆಪಿ ಮುಖಂಡರು ಹಸಂಡಳ್ಳಿ ವಕೀಲರಾಗಿರುವಂತಹ ಶ್ರೀಯುತ ತಿಮ್ಮರಾಯಪ್ಪನವರು ಆಗಮಿಸಿರೋರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. KSM ಕಪ್ ಸೀಸನ್ 1 ಅದೀಗ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕುಪ್ಪೂರು ಗ್ರಾಮದ ನಮ್ಮ ಕೋಲಾರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಖಜಾನ್ಸಿಗಳಾಗಿರುವಂತಹ ನಮ್ಮ ವೆಂಕಟೇಶನವರ ಸಹೋದರರಾದಂತಹ ಚಿಕ್ಕತಿಮ್ಮರಾಯಣ್ಣವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ವಿ. ಹುಲಜನಹಳ್ಳಿ ವಿರುದ್ಧ ದೊಡ್ಡಿ ಪಂಚಾಯಿತಿ 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ತಮಗೆ ದ್ವಿತೀಯ ಕರೆ. ಹುಲಜನಹಳ್ಳಿ ವಿರುದ್ಧ ದೊಡ್ಡಿ ಪಂಚಾಯತ್. ಹಾಗೆ ಸಾಕಷ್ಟು ಈ ಒಂದು ತಾಲೂಕಿನ ಸಾಕಷ್ಟು ಕಬಡ್ಡಿ ಆಟಗಾರರಿಗೆ ಗುರುಗಳಾಗಿ ಮಾರ್ಗದರ್ಶನವನ್ನ ನೀಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಶಂಕರಪ್ಪ ಮಾಸ್ಟರ್ ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಬಹಳಷ್ಟು ಪ್ರೀತಿಯಿಂದ ಗೌರವವನ್ನು ಕೂಡ ಸಮರ್ಪಿಸಬೇಕಾಗಿ ಎಲ್ಲ ನಮ್ಮ ಆಯೋಜಕರ ಕಡೆಯಿಂದ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಿಸಬೇಕಾಗಿ ನಮ್ಮ ಶಂಕರಪ್ಪ ಸರ್ ಅವರು ಸಾಕಷ್ಟು ಕಬಡ್ಡಿ ಆಟಗಾರರಿಗೆ ಒಂದು ಇಡೀ ತಾಲೂಕಿನ ಕಬಡ್ಡಿ ಆಟಗಾರರಿಗೆ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹಾಗಾಗಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಿಸ್ತಾ ಇರುವಂತದ್ದು. ನಂದೀಶ ಇಲ್ಲಿ ಆಡ್ತಾ ಇರುವಂತಹ ಸಾಕಷ್ಟು ಹಿರಿಯ ಕಬಡ್ಡಿ ಆಟಗಾರರಿಗೆ ಅವರ ಮಾರ್ಗದರ್ಶನ ಬಹಳಷ್ಟು ಇರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ಕಬಡ್ಡಿಯನ್ನ ಆಡಿರುವಂತದ್ದು. ಅವರಿಗೆ ಮತ್ತೊಮ್ಮೆ ಈ ಒಂದು KSM ಕಪ್ ತಂಡದ ಪರವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ಕುಪ್ಪೂರಿನ ಶಂಕರಪ್ಪ ಸರ್ ಅವರಿಗೆ ಧನ್ಯವಾದಗಳು ಸರ್. ತಮ್ಮ ಸಹಕಾರ ಸದಾ ಹೀಗೆ ಇರಲಿ. ಅವರು ಕೂಡ ಹಿರಿಯ ಕಬಡ್ಡಿ ಆಟಗಾರರು. ಅದೀಗ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳ ಕೇಂದ್ರ ಬಿಂದು KS ಮಂಜುನಾಥ್ ಗೌಡರ ಆಗಮನ ಕೂಡ ಇದೀಗ ಆಗ್ತಾ ಇದೆ. ಮಾಲೂರು ತಾಲೂಕಿನ ಜನನಾಯಕರು ಅಭಿವೃದ್ಧಿಯ ಅಧಿಕಾರಿ ಕೂಡ ನಮ್ಮೆಲ್ಲ ಜನನಾಯಕರಾದಂತ ಮಾಜಿ ಶಾಸಕರಾದಂತ KS ಮಂಜುನಾಥ್ ಗೌಡರು ಆಗಮನ ಕೂಡ ಇದೀಗ ಆಗ್ತಾ ಇದೆ. 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ಈ ಭಾಗದ ಅತ್ಯಂತ ಎಲ್ಲ ಮಾಲೂರು ತಾಲೂಕಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತ ಎಲ್ಲರ ಮನಸ್ಸಿನ
ಹೆಸರಲ್ಲಿ ಶಾಶ್ವತವಾಗಿ ಅವರ ಹೆಸರು ಉಳಿದಿರುವಂತ ನಮ್ಮೆಲ್ಲರ ನೆಚ್ಚಿನ KS ಮಂಜುನಾಥ್ ಗೌಡರು ಆಗಮನ ಇದೀಗ ಆಗ್ತಾ ಇದೆ. ಅವರಿಗೆ ಬಹಳಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ವಿ. ಸ್ಕೋರ್ 9-8 1 ಅಂಕದ ಮುನ್ನಡೆಯಲ್ಲಿ ಹಸಂಡಳ್ಳಿ. ಇದೀಗ ರೈಟ್ ನಲ್ಲಿ ಮುನಿಕೃಷ್ಣ 9-8 ಇನ್ ಫೇವರ್ ಆಫ್ ಹಸಂಡಳ್ಳಿ. ಮುನಿಕೃಷ್ಣ ಮಾಲೂರಿನ ಅಂಕಣದಲ್ಲಿ ಒಂಬತ್ತು 8 ಸರ್ 10-8 ಓಕೆ 10-8ರಲ್ಲಿ ಪಂದ್ಯ. ಮತ್ತೊಮ್ಮೆ ಈ ಒಂದು ಹಸನಹಳ್ಳಿ ತಂಡದ ಆಟಗಾರರಂತ ರಾಮಕೃಷ್ಣ ಅವರು ಟ್ಯಾಕಲ್ ಮಾಡಿದ್ರು. ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಗೋಪಾಲಪ್ಪನವರ ಸಹೋದರ ಕಡೆಯಿಂದ 500 ರು ನಗದು ಬಹುಮಾನವನ್ನ ಈಗಾಗಲೇ ಘೋಷಣೆ ಕೂಡ ಆಗಿದೆ. 11-8 11-8 ಇನ್ ಫೇವರ್ ಆಫ್ ಹಸನಹಳ್ಳಿ. ಮುಂದಿನ ಪಂದ್ಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಹುಲ್ದೇನಹಳ್ಳಿ ವರ್ಸಸ್ ದೊಡ್ಡಿ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರೈಟ್ ನಲ್ಲಿ ಮುನಿಕೃಷ್ಣ KSM ಕಪ್ ಸೀಸನ್ 1 ಚಿನ್ನದ ನಾಡು ಕೋಲಾರ ಜಿಲ್ಲೆ ಒಂದು ಮಾಲೂರು ತಾಲೂಕಿನ ಹೋಂಡಾ ಕ್ರೀಡಾಂಗಣದಲ್ಲಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆಯಾಗಿರುವಂತಹ ಕಬಡ್ಡಿಯನ್ನು ನಿಟ್ಟಿನಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ರೀಡಾಪಟುಗಳಿಗೆ, ನಮ್ಮ ಮಾಲೂರು ತಾಲೂಕಿನ ಗ್ರಾಮೀಣ ಕ್ರೀಡಾಪಟುಗಳಿಗೆ ಒಂದೊಳ್ಳೆ ಅವಕಾಶವನ್ನ ಇಲ್ಲಿ ರೂಪಿಸಿದ್ದಾರೆ. ಆಗಮಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಸಮವಸ್ತ್ರ ಹಾಗೆ ಬ್ಯಾಗ್ ಕಿಟ್ಗಳನ್ನು ನೀಡುವುದರ ಮೂಲಕ ಕ್ರೀಡಾಪಟುಗಳಿಗೆ ಸೂಕ್ತವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಇರೋದು KSM ಕಪ್ನ ಕಬಡ್ಡಿ ಪಂದ್ಯದ ಆಯೋಜಕರು. ಕೊನೆ 3 ನಿಮಿಷ ಮಾತ್ರ ಬಾಕಿ. ಈಗಾಗಲೇ ತೀರ್ಪುಗಾರರಿಂದ ಕೊನೆ 3 ನಿಮಿಷ ಘೋಷಣೆ ಆಗಿದೆ. ದಾಳಿಯಲ್ಲಿ ಮುನಿಕೃಷ್ಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕುಪ್ಪೂರಿನ ವಕೀಲರು ಚಿಕ್ಕತಿಮ್ಮ ರಾಯಪುರ ಅವರಿಗೆ ನಮ್ಮ ಆಯುಷ್ಕರ್ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನವನ್ನ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತೊಮ್ಮೆ ಶಿವು ದಾಳಿಯಲ್ಲಿ. ಸ್ಕೋರ್ ಹೇಳಿ. 13-8 ಹಸನಹಳ್ಳಿ ಪರವಾಗಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕುಪ್ಪೂರಿನ ವಕೀಲರು ಶ್ರೀಯುತ ಚಿಕ್ಕತಿಮ್ಮರಾಯಪುರ ಅವರಿಗೆ ನಮ್ಮ KSM ಕಪ್ನ ಆಯೋಜಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಮುಂದಿನ ಪಂದ್ಯ ಹುಲ್ದೇನಹಳ್ಳಿ ವರ್ಸಸ್ ದೊಡ್ಡಿ ಪಂಚಾಯತಿ. ಪ್ರಭುಣ್ಣವರು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೂಪರ್ ಕ್ಲೌನ್ ಆಗಿ ಬಂದ ಸಂದರ್ಭ. ಮುನಿಕೃಷ್ಣ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಮುನಿಕೃಷ್ಣ ಎಂಟಿ ರೈಡ್ ಒಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಹುಲ್ದೇನಹಳ್ಳಿ ವರ್ಸಸ್ ದೊಡ್ಡಿ ಪಂಚಾಯತಿ. ನೋಡಿ, ಸಮಯದ ಅಭಾವ ಇರೋದ್ರಿಂದ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕು. ಥರ್ಡ್ ರೈಡ್, ಇಟ್ಸ್ ಅ 2 or die. ಕೊನೆ 1 ನಿಮಿಷದ ಆಟ ಬಾಕಿ ಇದೆ ಅಂತ ಈಗಾಗಲೇ ಮುಖ್ಯ ತೀರ್ಪುಗಾರರು ಸೂಚನೆ ನೀಡಿದ್ದಾರೆ. ಥರ್ಡ್ ರೈಡ್.
ಹಸನಹಳ್ಳಿ ತಂಡ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರೈಡರ್ಗೆ ಇಲ್ಲಿ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಬೋನಸ್ ಅಂಕ ನೀಡಿರೋದಲ್ಲಿ ಕನ್ಫ್ಯೂಸ್ ಆಗಬಾರ್ದು ಆಟಗಾರರು. ಸುಬಡಿ ಕ್ಲಾನ್ ಆಗಿದೆ. ಮೋದಿ ಕೃಷ್ಣ ಈ ಬಾರಿ ಸಾಕಷ್ಟು ವೇಗದ ಪ್ರಾಣಿಯಾಗಿ ಚಾಲಿದೆ. ಒಂದೊಳ್ಳೆ ಟ್ಯಾಕಲ್, ಸೂಪರ್ ಟ್ಯಾಕಲ್, ವಾಟ್ ಅ ಕ್ಯಾಚ್. ಕೊನೆಯ ಕ್ಷಣದಲ್ಲಿ ಮುನಿಯವರನ್ನು ಬಂಧಿಸಲು ಯಶಸ್ವಿಯಾದರೂ ಕೂಡ ಹಸನಹಳ್ಳಿ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರೆ.